ಅಕ್ಕ ಮೇಡಮ್ ನಮಸ್ತೆ. ನಮ್ಮ ಬಗ್ಗೇರಿ ನಾರಾಯಣ ಸ್ವಾಮಿ ಅವರು ಒಂದು ಉಚಿತ ಆರೋಗ್ಯ ಶಿಬಿರ ಉದ್ಘಾಟನೆ ಹಾಗೂ ನಮ್ಮ ವೈಯಕ್ತಿಕವಾಗಿ ನಮ್ಮ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಲು ಆಗಮಿಸಿದ್ದಾರೆ. ನಿಜವಾಗಿಯೂ ಸಹ ಅವರು ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥವ್ರು, ಮಾರ್ಗದರ್ಶಕರು ಕೂಡ ಆಗಿದ್ದಾರೆ. ಎಲ್ಲ ಮಠಮಾನ್ಯಗಳ ಒಂದು ಆಶೀರ್ವಾದ ಅವ್ರ ಮೇಲಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡೋದ್ರ ಜೊತೆಗೆ ಒಳ್ಳೆಯ ಸಮಾಜದ ಶಕ್ತಿ ಆಗಲಿ, ಅವರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಗಲಿ ಅಂತ ಹೇಳಿ ಮುಖ್ಯನ ರಾಷ್ಟ್ರೀಯ ಬಸವ ಪರಿಷತ್ ವತಿಯಿಂದ ಅವರಿಗೆ ನಾವು ಶುಭ ಕೋರ್ತಾ ಇದ್ದೀವಿ. ಥ್ಯಾಂಕ್ಸ್. ಇವತ್ತು ಅನಿಲ್ ಕುಮಾರ್ ಸರ್ ಬರ್ತಾರೆ ಪ್ರಯುಕ್ತ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ. ಏನ್ ಹೇಳಕ್ ಸರ್, ಮೊದಲಿಗೆ ಆತ್ಮೀಯ ಸ್ನೇಹಿತರಲ್ಲ, ಬ್ರದರ್ ಅಲ್ಲ, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ದೇವರವರಿಗೆ ಆರೋಗ್ಯ, ಆಯುಷ್, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಎಂತ ಮನ್ಸು ಅಂದ್ರೆ ಎಲ್ರಿಗೂ ಮೊದಲು ಬೇಕಾಗಿರೋದ ಜೀವನದಲ್ಲಿ ಆರೋಗ್ಯ. ಮೊದಲಿಗೆ ಅವ್ರ ಆರೋಗ್ಯ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಹಿರಿಯರ ಆಶೀರ್ವಾದ. ಆರೋಗ್ಯ ಕ್ಯಾಂಪ್ ಮಾಡೋದಕ್ಕೆ ಎಷ್ಟು ಜನ ಬಂದಿದ್ದಾರೆ, ಅವರೆಲ್ಲರೂ ಕೂಡ ಎಷ್ಟು ಖುಷಿ ಆಗ್ತಾರೆ ಅಂತಂದ್ರೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ಕೂಡ ಕ್ಯಾಂಪ್ಗಳನ್ನ ಮಾಡ್ತಾ ಇರ್ತೀವಿ. ಎಷ್ಟು ಕಷ್ಟ ಇದೆ ಅಂತಾನು ಗೊತ್ತು ನಮಗೂ ಕೂಡ ಕ್ಯಾಂಪ್ಗಳನ್ನ ಮಾಡೋದು ಕೂಡ. ವರ್ಷದಲ್ಲಿ ಒಂದೇ ದಿನ ಅವಕಾಶಗಳು ಸಿಗುತ್ತೆ ನಮ್ಗಳಿಗೆ. ಟೈಮ್ ಸಿಗೋದೇ ಬರ್ಡೇ ದಿನ, ಹುಟ್ಟಿದ ಹಬ್ಬದ ದಿವಸ. ಬಟ್ ಆದ್ರೂ ಕೂಡ ಅವತ್ತು ಕೂಡ ಇವರು ಬಿಸಿ ಟೈಮ್ ನ ತಗೊಂಡು ಹೆಲ್ತ್ ಕ್ಯಾಂಪ್ ನ ಮಾಡ್ತಾ ಇದ್ದಾರೆ. ಅದು ಮುಂದೆ ನಿಂತ್ಕೊಂಡು ನಡೆಸ್ತಾ ಇದ್ದು ಸಾಮಾನ್ಯದ ಕೆಲಸ ಅಲ್ಲ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಇನ್ನ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳಿಲಿ ಅಂತ ನಾವು ಮನಸ್ಪೂರ್ವಕವಾಗಿ ನಾನು ಅವ್ರಿಗೆ ಶುಭ ಕೋರ್ತಾ ಇದ್ದೀನಿ. ಶುಭಾಶಯಗಳು. ಧನ್ಯವಾದ. ಯಾವ ರೀತಿಯಾದಂತ ಕಾರ್ಯಕ್ರಮ? ಇಲ್ಲ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೊದಲಿಗೆ ನಾನು ವಿಶೇಷವಾಗಿ ಹುಟ್ಟುಹಬ್ಬದ ಆಚರಣೆಯ ಸಂಭ್ರಮ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮಿಂದ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಒಂದು ಏನು ಶಿಬಿರಗಳನ್ನು, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಫೋರ್ಟಿಸ್ ಸೇರಿದಂತೆ ಅನೇಕ ಒಂದು ಹಾಸ್ಪಿಟಲ್ಗಳ ಟೈಅಪ್ ನೊಂದಿಗೆ ನಾವು ನಡೆಸ್ತಾ ಬಂದಿದ್ವಿ. ಇಲ್ಲಿ ECG ಆಗಿರ್ಬೋದು, ಐ ಚೆಕಪ್ ಆಗಿರ್ಬೋದು, ಸೊ ಡೆಂಟಲ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ, ಮತ್ತೆ ಮಹಿಳೆಯರಿಗೆ ಆಪ್ತ ಸಮಾಲೋಚಕ ಕೊಡೋದ್ರ ಜೊತೆಗೆ ಒಂದು ವಿಶೇಷವಾದಂತಹ ಒಂದು ಸೇವೆ ಇಲ್ಲಿ ಜರುಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಕಾಳಜಿ ಏನು ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ನಾಡಿನಲ್ಲಿ ಆರೋಗ್ಯವಾಗಿ ಇರೋದ್ರ ಜೊತೆಗೆ ಪ್ರತಿಯೊಬ್ಬರನ್ನು ಕೂಡ ಆರೋಗ್ಯವಂತರಾಗಿ ನೋಡ್ಕೊಳ್ತಕ್ಕಂತ ಸಾಮಾಜಿಕ ಕಾರ್ಯ ಪ್ರತಿಯೊಬ್ಬರ ಮೇಲಿದೆ. ಹಾಗಾಗಿ ನಾವೊಬ್ಬರೇ ಚೆನ್ನಾಗಿರೋದಲ್ಲ, ಎಲ್ಲ ಸಮಾಜವನ್ನು ಕೂಡ ಚೆನ್ನಾಗಿಟ್ಕೊಳ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಣ್ಣ ಅಳಿಲು ಸೇವೆ ನಾನು ನಿರ್ವಹಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಸಂಘ ಸಂಸ್ಥೆಗಳು ಹಾಗೂ ಹಿರಿಯರು ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ನನ್ನ ಒಂದು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಕೋಟಿ ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಮೊಟ್ಟ ಮೊದಲು ನನ್ನ ಸಹೋದರ ಸಮಾನರಾದಂತಹ ಅರುಣ್ ಕುಮಾರ್ ಅವರಿಗೆ ಜನ್ಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಅವರು ಬಸವ ತತ್ವದಲ್ಲಿ ನಡೆಯುವಂತ ಒಬ್ಬ ಧೀಮಂತ ಧೀರ ಅಂದ್ರೆ ತಪ್ಪಾಗ್ಲಾರ್ದು. ಇವತ್ತು ಅವರು ನಾನು ಆರೋಗ್ಯವಾಗಿರ್ತೀನಿ, ಸಮಾಜನೂ ಆರೋಗ್ಯವಾಗಿರ್ಬೇಕು ಅನ್ನೋಂತ ಒಂದು ಸಿದ್ಧಾಂತದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತ. ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ಆರೋಗ್ಯನ ಕಾಪಾಡ್ಕೊಳ್ಳೋದು ಬಹಳ ಈಸಿ ಮತ್ತು ಬಹಳ ಅಗ್ಗ. ಆದ್ರೆ ಕೆಟ್ಟೋಗಿರೋ ಆರೋಗ್ಯನ ನಾವು ಸುಧಾರಣೆ ಮಾಡ್ಕೊಳ್ಳೋದು ಅಷ್ಟೇ ದುಬಾರಿ ಇದೆ, ಅಷ್ಟೇ ಕಷ್ಟದಾಯಕ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ನನ್ನೊಂದಿಗೆ ಎಲ್ಲರೂ ಆರೋಗ್ಯವಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರು ಏನಂದ್ರೆ ಹುಟ್ಟು ಹಬ್ಬಗಳನ್ನ ಆಚರಣೆ ಮಾಡುವಾಗ ಬರೀ ಕೇಕ್ ಕಟ್ ಮಾಡೋದು, ನಮ್ಮ ಬಂಧು ಬಳಗನ ಸೇರ್ಸೋದು, ಅಥವಾ ಎಲ್ಲೇ ಹೋಗಿ ಪಾರ್ಟಿ ಮಾಡೋದಕ್ಕಿಂತ
ಸಮಾಜಮುಖಿ ಕಾರ್ಯಗಳನ್ನ ಮಾಡಿದ್ರೆ ನಮ್ಮೊಂದಿಗೆ ಸಮಾಜನೂ ಕೂಡ ಆರೋಗ್ಯವಾಗಿರುತ್ತೆ ಅನ್ನೋದೇ ಮುಖ್ಯ ಉದ್ದೇಶ. ಹಾಗಾಗಿ ಅವರು ಒಂದು ಅತ್ಯುತ್ತಮ ಕಾರ್ಯಕ್ರಮ, ವಿಶೇಷವಾಗಿ ಅವರ ಬೆನ್ನಿಂದಿರೋರು ಅವ್ರ ಶ್ರೀಮತಿಯವರು, ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಸಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀ ಇರ್ತಾಳೆ ಅಂತ ನಾನು ಯಾವತ್ತೂ ಹೇಳಲ್ಲ, ಹೆಂಡತಿ ಇರ್ತಾಳೆ ಅಂತಾನೆ ಹೇಳೋದು. ಹಾಗಾಗಿ ಆ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಆ ತತ್ವದಲ್ಲಿ ನಡೀತಿದ್ದಾರೆ, ಇಡೀ ಕುಟುಂಬ ಆ ತತ್ವದಲ್ಲಿ ನಡೀತಾ ಇದೆ ಅನ್ನೋದೇ ಬಹಳ ಸಂತೋಷ. ಇದೇ ರೀತಿ ತಮ್ಮಿಂದ ಇನ್ನೂ ಸಮಾಜಮುಖಿ ಕಾರ್ಯಗಳು ಹೆಚ್ಚು ಹೆಚ್ಚಾಗಿ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಸರ್. ಥ್ಯಾಂಕ್ ಯು. ನಾನು ಮಧುರಾ ಅಶೋಕ್ ಕುಮಾರ್, ಗಿನ್ನಿಸ್ ವಿಶ್ವ ದಾಖಲೆ ವಿಜೇತೆ. ನಾನು ರಕ್ತದಾನದಲ್ಲಿ 125 ಬಾರಿ ರಕ್ತದಾನವನ್ನ ಮಾಡಿ ಗಿನ್ನಿಸ್ ವಿಶ್ವ ದಾಖಲೆ ಮಾಡಿದ್ವಿ. ಆ ಸಂದರ್ಭದಲ್ಲಿಯೂ ಕೂಡ ಒಂದು ಅಭಿನಂದನಾ ಸಮಾರಂಭ, ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾನ ಮನಸ್ಕರು ಅನ್ನುವಂತ ಒಂದು ಗುಂಪನ್ನ ಮಾಡ್ಕೊಂಡು ಅರುಣ್ ಕುಮಾರ್ ಅವರು ಆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು. ಈಗಲೂ ಜನವರಿ 4ನೇ ತಾರೀಕಿಗೆ ಒಂದು ಅಭಿನಂದನಾ ಗ್ರಂಥ ಬಿಡುಗಡೆ ಇದೆ, ಅದಕ್ಕೂ ಕೂಡ ಅವರು ಒಬ್ಬ ಸಂಚಾಲಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ನನ್ನ ಒಂದು ಶಕ್ತಿ, ನನ್ನ ಬಲ ಅಂತಂದ್ರೆ ತಪ್ಪಾಗ್ಲಾರ್ದು.